891ನೇ ಬಸವ ಜಯಂತಿ ನಿಮಿತ್ತವಾಗಿ 2 ದಿನಗಳ ಕಾಲ ಸತತವಾಗಿ ಶಾಂತಿ ರೀತಿಯಿಂದ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಎಲ್ಲ ಬಸವಾಭಿಮಾನಿಗಳು ಇವತ್ತು ಕೊನೆಯ ದಿನ ನಗರೇಶ್ವರ ಶಾಲೆಯಿಂದ ವಿಜೃಂಭಣೆಯಿಂದ ಶಾಂತಿ ರೀತಿಯಿಂದ ಬಸವಣ್ಣನ ಅಭಿಮಾನಿಗಳು ಯಾವುದೇ ಅಹಿತಕರ ಘಟನೆಗೆ ಆಸ್ಪದ ಕೊಡಲ್ಲ. ನಾವೆಲ್ಲ ಶಾಂತಿ ಪ್ರಿಯರು. ನಮ್ಮಷ್ಟಕ್ಕೆ ನಾವು ಮೆರವಣಿಗೆ ತೊಗೊಂಡು ಬರೋ ಟೈಮ್ನಾಗ ಉದ್ದೇಶಪೂರ್ವಕವಾಗಿ ಚೆಸ್ಕಾಂ ಅಧಿಕಾರಿಗಳು ಲೈಟ್ ತೆಗೆದಿದ್ದಾರೆ. ಸರ್, ನಾವು ಶಾಂತಿ ಪ್ರಿಯರ ಮೇಲೆ ಲೈಟ್ ಇರಲ್ದಾಗ ನೀವೇನು ಮಾಡ್ಬೇಕಲ್ಲತ್ತೀರಿ ನನಗೆ ಗೊತ್ತಾಗತ್ತ. ದಯವಿಟ್ಟು ನಿಮ್ಮ ಲೈಟ್ ಬರುವವರೆಗೂ ಈ ಜಾಗ ಬಿಟ್ಟು ಕದರೋದಿಲ್ಲ. ಸರ್, ನಾವು ಶಾಂತಿ ಪ್ರಿಯರು. ನಮ್ಮಷ್ಟಕ್ಕೆ ನಾವು ಬಸವಣ್ಣನ ಮೆರವಣಿಗೆ ತೊಗೊಂಡು ಹೋಗ್ತೀವಿ. ಲೈಟ್ ತೆಗಿ ಉದ್ದೇಶ ಏನು? ಲೈಟ್ ಏತಕ್ಕಾಗಿ ತೆಗೆದ್ರಿ? ನಿಮ್ದು ಕೂಡಲೇ ಲೈಟ್ ಕೊಟ್ಟು ಲೈಟ್ ಕೊಡೋವರೆಗೂ ನಾವು ಹೇಳೋದಿಲ್ಲ. ಸರ್, ಎಲ್ಲ ಬಸವಣ್ಣನ ಅಭಿಮಾನಿಗಳು, ನಾವು ಶಾಂತಿ ಪ್ರಿಯರು, ಬಸವಣ್ಣನ ಒಂದು ಅಭಿಮಾನಿಗಳು. ನಾವು ವಿಶೇಷ ರೀತಿಯಿಂದ ಬಸವ ಮೆರವಣಿಗೆ ತೊಗೊಂಡು ಹೊಂಟಿದ್ದೆವು. ಲೈಟ್ ತೆಗೆದು ನಮ್ಮ ಎಲ್ಲ ಬಸವಾಭಿಮಾನಿಗಳಿಗೆ ಕೆರಳಿಸೋ ಉದ್ದೇಶ ಏನು? ಲೈಟ್ ಏಟಕ್ಕಾಗಿ ತೆಗೆದ್ರಿ? ಲೈಟ್ ತೆಗೆದಿರೋ ಒಂದು ಇನ್ಫಾರ್ಮೇಶನ್ ಕೊಡ್ಬೇಕಲ್ಲ. ನನಗೆ ಉದ್ದೇಶ ಗೊತ್ತಾಗಬೇಕಾದ್ರೆ ಸರ್, ಚೆಸ್ಕಾಂ ಅಧಿಕಾರಿಗಳು ಲೈಟ್ ತೆಗಿಬೇಕಾದ್ರೆ ಏಟಕ್ಕಾಗಿ ತೆಗೆದ್ರಿ? ಯಾವ ಮಾನದಂಡದ ಮೇಲೆ ಲೈಟ್ ತೆಗೆದ್ರಿ? ಒಂದು ಇನ್ಫಾರ್ಮೇಶನ್ ಕೊಡ್ರಿ ಸರ್. ಇಲ್ಲಿ ಲೈಟಿಂದ ಹತ್ತದ, ನೀವು ದಯವಿಟ್ಟು ಚೌಕ್ ದಾಟೋರಿ ಅಂತ ಹೇಳ್ರಿ. ಲೈಟ್ ಹಾಕೋ ತನಕ ಇಲ್ಲಿ ಹೇಳೋದಿಲ್ಲ. ದಯವಿಟ್ಟು ಲೈಟ್ ಕೊಡಬೇಕು. ಲೈಟ್ ಕೊಟ್ಟರೆ ನೀವು ಮುಂದೆ ಹೋಗ್ತೀವಿ ಇಲ್ಲದಿಲ್ಲ. ಸರ್, ಅದು ಉದ್ದೇಶ ಗೊತ್ತಿರೋದಕ್ಕೆ ಇಲ್ಲಿ ಕುಂತಿಲ್ಲ. ಅಧಿಕಾರಿಗಳು ಲೈಟ್ ತೆಗೆದು ಉದ್ದೇಶ ಏನು ಗೊತ್ತಾಗಬೇಕು ಮೊದಲನೇದು ನನ್ನ ಕಂಡೀಷನ್. ಯಾರಿಗಾದ್ರೂ ತೊಂದರೆ ಆಗ್ತಿತ್ತು ಅಂದ್ರೆ ನೀವು ಇನ್ಫಾರ್ಮೇಶನ್ ಮಾಡಿರಿ. ಲೈಟ್ ನಮಗೆ ಅಭ್ಯಂತರ ಇಲ್ಲ. ನಾವೆಲ್ಲ ಬಂದು ಮಾಡಿ ಮುಂದೆ ಹೋಗ್ತಿದ್ವಿ. ಯಾವುದೇ ಏನೂ ಇರೋದ್ರೆ ಸಾವಿರಾರು ಮಂದಿ ಕಾರ್ಯಕರ್ತರು ಬಸವಣ್ಣನ ಅಭಿಮಾನಿಗಳು ಹೊಂಟ್ರ ಅಂಥ ಟೈಮ್ನಾಗ ಲೈಟ್ ತೆಗೆದ್ರ ಅವರೆಲ್ಲ ವಿಕೋಪಕ್ಕೆ ಹೋಗ್ಯಾರ. ಇವತ್ತು ರೋಡಿಗೆ ಕುಂತಾರ. ಲೈಟ್ ಬರುತ್ತಲ್ಲ ಇಲ್ಲಿ ದಯವಿಟ್ಟು ಹೇಳೋದಿಲ್ಲ. ನಾವು ಬಸವಣ್ಣನ ಅಭಿಮಾನಿಗಳು ಶಾಂತಿ ಪ್ರಿಯರ್ ಸರ್. ಶಾಂತಿ ಕನ್ನಡ ಯಾಕೆ ಉದ್ದೇಶ